ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಸ್ಎಲ್ ಕ್ರಿಯೇಷನ್ಸ್ಗೆ ಸ್ವಾಗತ. ಸೊ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಆದಷ್ಟು ಸಪೋರ್ಟ್ ಮಾಡಿ. ನಮ್ಮ ಪ್ರಯತ್ನ ನಾವೇನಾಗಿರುತ್ತೋ ಅದನ್ನ ಮಾಡ್ತಾ ಇದೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ ಅಂತ ಹೇಳಿ. ಇಲ್ಲ ಏನಾದ್ರು ಮಿಸ್ಟೇಕ್ ಇದ್ರೆ ದಯವಿಟ್ಟು ಅದನ್ನು ಹೇಳಿ. ಸೊ ಇದು ಡಿಸೈನ್ ಬಂದು ಒಬ್ರು ಕಸ್ಟಮರ್ ಇಮೇಜ್ ಕಳ್ಸಿದ್ವಿ ಅವ್ರಿಗೆ. ಅವ್ರ ಏನ್ ಮಾಡಿದ್ರು, ನಮ್ಗೆ ಈ ಡಿಸೈನ್ ಬೇಕು, ತುಂಬಾ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಕೇಳಿದ್ರು. ಸೊ ಅದಕ್ಕೆ ಇದು ಡಿಸೈನ್ ನಾವು ಪರ್ಚೇಸ್ ಮಾಡಿ ಮಾಡ್ತಾ ಇರೋದು. ಸೊ ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ. ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮಿಷಿನ್ ಎಂಬ್ರಾಯ್ಡ್ರಿ ಇದು. ಫಿನಿಶಿಂಗ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ. ನನ್ಗಂತೂ ಈ ಡಿಸೈನ್ ತುಂಬಾ ಇಷ್ಟ ಆಯ್ತು. ನೋಡಿ ಇದು ಬ್ಯಾಕ್ ಇದೆ ಆಕ್ಚುಲಿ. ಸೊ ಫ್ರಂಟ್ ಬಂದ್ಬಿಟ್ಟು ಇಲ್ಲಿದೆ ನೋಡಿ. ಇದು ಫ್ರಂಟ್ ನೋಡಿ, ತೋರಿಸ್ತಾ ಇದೀನಿ. ಫ್ರಂಟ್ ಇದು ಚೆನ್ನಾಗಿದೆ ಅಂದ್ರೆ ದಯವಿಟ್ಟು ಒಂದು ಕಮೆಂಟ್ ಹಾಕಿ ಚೆನ್ನಾಗಿದೆ ಅಂತ. ಸೊ ಬ್ಯಾಕ್ ಫ್ರಂಟ್ ಇದಾಗಿದೆ. ಸ್ಲೀವ್ಸ್ ಇನ್ನ ಆಗ್ತಾ ಇದೆ ನೋಡಿ. ಇನ್ನ ಮಾಡ್ತಾ ಇದೀನಿ ಸ್ಲೀವ್ಸ್ ಇವಾಗ ರನ್ ಆಗ್ತಾ ಇದೆ. ಫಿನಿಶಿಂಗ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ. ನನ್ಗಂತೂ ತುಂಬಾ ಇಷ್ಟ ಆಯ್ತು ಈ ಡಿಸೈನ್. ನೋಡಿ ಚೆನ್ನಾಗಿದೆ ಅಂತ ಹೇಳಿ. ಸೊ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇದು ಫುಲ್ ಫಿನಿಶ್ ಆದ್ಮೇಲೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಸೊ ಫುಲ್ ಫಿನಿಶ್ ಆದ್ಮೇಲೆ ಹೆಂಗ್ ಬಂದಿದೆ ಅಂತ ಅಂದ್ಬಿಟ್ಟು ಹೇಳಿ. ಸೊ ನೋಡಿ ಇವಾಗ ಬುಟ್ಟ ಬರ್ತಾ ಇದೆ. ಬುಟ್ಟ ಅದು ಸ್ಟಿಚ್ ಮಾಡ್ತಾ ಇದೆ. ಸೊ ನೋಡಿ ಈ ತರ ಬರುತ್ತೆ ಇದು ಡಿಸೈನ್. ನೋಡಿ ನಾವು ಹೆಂಗ್ ಹಾಕೊಂತೀವೋ ಹಂಗೆ ಅದು ಸ್ಟಿಚ್ ಆಗ್ತಾ ಇದೆ. ನೋಡಿ ಇದು ಬುಟ್ಟ ಕರೆಕ್ಟ್ ಆಗಿ ಸೆಂಟರ್ ಬಂದಿದೆ ಆಕ್ಚುಲಿ. ನೋಡಿ ಕ್ಲೀನ್ ಆಗಿ ಇದು ಸೆಂಟರ್ ಲೈನ್ ಇದೆ ಆಕ್ಚುಲಿ. ಸೊ ಸೆಂಟರ್ ಲೈನ್ ಕ್ಲೀನ್ ಆಗಿ ಕರೆಕ್ಟ್ ಆಗಿ ಬುಟ್ಟ ಬಂದಿದೆ. ಅದು ನೋಡಿ, ನೋಡ್ತಾ ಇರ್ಬೋದು. ನೋಡಿ ಸೊ ನಮ್ಗೂ ಇದ್ರ ಬಗ್ಗೆ ಏನು ಐಡಿಯಾಸ್ ಇರ್ಲಿಲ್ಲ ಆಕ್ಚುಲಿ, ಮಿಷಿನ್ ಎಂಬ್ರಾಯ್ಡ್ರಿ ಬಗ್ಗೆ. ನಾನು ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನಿಂಗ್ ಮಾಡಿರೋದು. ಆದ್ರೂನು ಇದು ಮಿಷಿನ್ಸ್ ಬಗ್ಗೆ ಏನು ಐಡಿಯಾ ಇರ್ಲಿಲ್ಲ. ನೋಡೋಣ ಅಂತ ಅಂದ್ಬಿಟ್ಟು ನಾವು ಒಂದ್ ಮಿಷಿನ್ ಹಾಕ್ಬೇಕು ಅಂತ ಅಂದ್ಬಿಟ್ಟು ಇದು ಚಿಕ್ಕ ಮಿಷಿನ್ ಹಾಕಿದೀನಿ. ಇವಾಗ ಒಂದು 2 months ಆಗಿದೆ ಹಾಕಿ. ಸೊ ನಾನು ಎಲ್ಲ ಮಿಷಿನ್ಸ್ ಎಲ್ಲ ಕಲ್ತ ಮೇಲೆ ಒಂಚೂರು ನಿಮ್ಗೆಲ್ಲ ಕ್ಲೀನ್ ಆಗಿ ಏನಾದ್ರು ಇದ್ರೆ ಹೇಳ್ಕೊಡ್ತೀನಿ. ಸ್ವಲ್ಪ ಏನಾದ್ರು ಇದ್ರ ಬಗ್ಗೆ ನೋಡಿ. ಇದು ಇಲ್ಲಿ ಒಂದು ಫೀಚರ್ಸ್, ಇಲ್ಲಿ ಸೆಟ್ಟಿಂಗ್ಸ್ ಬಗ್ಗೆ, ಮತ್ತೆ ಹೋಮು ಫೈಲ್, ಇದು ಹೋಮು, ಇದು ಫೈಲ್, ಇದು ಸೆಟ್ಟಿಂಗ್, ಇದು ಕ್ವಶನ್ ಮಾರ್ಕ್ ಏನು ಅಂತ ಅಂದ್ರೆ ನಿಮ್ಗೆ ಏನಾದ್ರು ಇಲ್ಲಿ ಅರ್ಥ ಆಗಿಲ್ಲ, ಮಿಷಿನ್ ಬಗ್ಗೆ ಏನಾದ್ರು ಅರ್ಥ ಆಗಿಲ್ಲ, ಅಥವಾ ಇದು ಹೆಂಗೆ ವರ್ಕ್ ಮಾಡೋದು ಅಂತ ಅಂದ್ಬಿಟ್ಟು ಏನಾದ್ರು ನಿಮ್ಗೆ ಡೌಟ್ಸ್ ಇದ್ರೆ, ಸೊ ಇದ್ರ ಕ್ವಶನ್ ಮಾರ್ಕ್ ಮೇಲೆ ಓದಿದ್ರೆ ನಿಮ್ಗೆ ಅದು ಎಲ್ಲ ನಿಮ್ಗೆ ಏನ್ ಬೇಕೋ ಎಲ್ಲ ಅದ್ರೊಳಗೆ ಇರುತ್ತೆ. ಒಂಥರ ಇದು ಬುಕ್ ಇದ್ದಂಗೆ ಕ್ವಶನ್ ಮಾರ್ಕ್. ನಿಮ್ಗೆ ಏನಾದ್ರು ಗೊತ್ತಾಗಿಲ್ಲ ಅಂದ್ರೆ ಅದ್ರೊಳಗೆ ಇರುತ್ತೆ. ಸೊ ಇದು ಲಾಕ್ ಕೀ ಬಂದ್ಬಿಟ್ಟು ಇದು ನೀವೇನಾದ್ರು ಇವಾಗ ಮಕ್ಳು ಮನೇಲಿ ಏನಾದ್ರು ಚಿಕ್ಕ ಮಕ್ಳು ಇರ್ತಾರೆ ಅಂತ ಅನ್ಕೊಳ್ಳಿ. ಸೊ ನೀವು ಮಿಷಿನ್ ರನ್ ಮಾಡ್ಬೇಕಾದ್ರೆ ಏನಾದ್ರು ಅವ್ರು ಬಂದ್ ಕೈ ಇಡೋದು, ಸೂಜಿ ಅಥವಾ ಏನಾದ್ರು ಪ್ರಾಬ್ಲಮ್ ಆಗೇ ಆಗುತ್ತಲ್ವಾ ಚಿಕ್ಕ ಮಕ್ಳು ಇರೋ ಮನೆಯಲ್ಲಿ. ಸೊ ಅದಕ್ಕೆ ಏನ್ ಮಾಡ್ಬೇಕು, ಈ ತರ ಲಾಕ್ ಲಾಕ್ ಮಾಡಿದ್ರೆ ಏನಾಗುತ್ತೆ, ಅದು ಆಟೋಮೆಟಿಕ್ ಆಗಿ ಲಾಕ್ ಆಗುತ್ತೆ. ಸೊ ಚಿಕ್ಕ ಮಕ್ಳು ಏನಾದ್ರು ಬಂದು ಕೈ ಇಡೋದು ಅವೆಲ್ಲ ತಪ್ಪುತ್ತೆ. ಸೊ ಇದು ಫುಲ್ ಸ್ಲೀವ್ಸ್ ಎಲ್ಲ ಫಿನಿಶ್ ಆದ್ಮೇಲೆ ನಾನು ಒಂದ್ಸತಿ ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತೀನಿ ನೋಡಿ. ಅದನ್ನ ಇದೇ ವಿಡಿಯೋಗೆ ಕಂಟಿನ್ಯೂ ಅಟ್ಯಾಚ್ ಮಾಡಿ ಅಪ್ಲೋಡ್ ಮಾಡಿರ್ತೀನಿ, ನೋಡಿ ಒಂದ್ಸತಿ. ಸೊ ಇದು ಬುಟ್ಟ ಎಲ್ಲ ತೋರಿಸ್ತೆ ನೋಡಿ.
ಇದನ್ನೆಲ್ಲ ತೋರಿಸ್ದೆ ಅಲ್ವಾ. ಇವಾಗ ಇದು ಫ್ಲವರ್ ಆಗ್ತಾ ಇದೆ. ಫ್ಲವರ್ ಆಯ್ತು ಆಕ್ಚುಲಿ, ಇದು ನೆಕ್ಸ್ಟ್ ಫ್ಲವರ್ಗೆ ಹೋಗ್ತಾ ಇದೆ ನೋಡಿ. ನೆಕ್ಸ್ಟ್ ಕಲರ್ ತೋರಿಸ್ತಾ ಇತ್ತು, ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಕಲರ್ ಚೇಂಜ್ ಮಾಡಿದ್ದೀನಿ. ಅದು ಇಲ್ಲಿ ಸ್ಕ್ರೀನ್ ಅಲ್ಲಿ ತೋರಿಸುತ್ತೆ ನಿಮ್ಗೆ ಕಲರ್ ಚೇಂಜ್ ಮಾಡ್ಬೇಕು. ನಾನು ಇದು 6 ಕಲರ್ಸ್ ಇತ್ತು ಆಕ್ಚುಲಿ, ಸೊ ನಾನು ಇಲ್ಲಿ ನೋಡಿ 3 ಕಲರ್ಸ್ ಮಾಡ್ಕೊಂಡಿದ್ದೀನಿ. ಇನ್ನ 16 ನಿಮಿಷ ಓಡುತ್ತೆ. ಸೊ 700 SPM ಅಂದ್ರೆ 700 ಸ್ಟಿಚಸ್ ಪರ್ ಮಿನಿಟ್ ಅಂತ ಅದು. ಸೊ ಆಟೋ ಅಂದ್ರೆ ಅದೇ ಆಟೋಮೆಟಿಕ್ ಆಗಿ ತಗೊಳುತ್ತೆ. ಸೊ 7.4 ಇಂಚ್ ಉದ್ದ ಬರುತ್ತೆ, 12.1 ಇಂಚು ಅಗಲ ಬರುತ್ತೆ. ಸೊ ಅಗಲ ಅಂದ್ರೆ ಹಿಂಗೆ ಅಗಲ 12.1 ಇಂಚ್ ಇದೆ. ಸೊ ಹಿಂಗ್ ಉದ್ದ ಬಂದು 7.4 ಇಂಚ್ ಇದೆ. ಓಕೆನಾ. ಸೊ ನೋಡಿ 3 ಕಲರ್ಸ್, 16 ಮಿನಿಟ್ಸ್ ಇದೆ, ಇನ್ನ ರನ್ ಆಗ್ತಿದೆ. ಸೊ ನಾನು ಥ್ರೆಡ್ ಅಗಲ ಚೇಂಜ್ ಮಾಡಿದೀನಿ. ಇವಾಗ ಕಾಪರ್ ಥ್ರೆಡ್ ಓಡ್ತಾ ಇದೆ. ಕಾಪರ್ ಇದು ನಾರ್ಮಲ್ ಥ್ರೆಡ್, ಜರಿ ಥ್ರೆಡ್ ಅಂತೂ ದಯವಿಟ್ಟು ಯಾರೋ ಮಿಷಿನ್ ಹಾಕಕ್ ಹೋಗ್ಬೇಡಿ. ಸೊ ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ. ಡಿಸೈನ್ ತುಂಬಾ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನೋಡಿರ್ಬೋದು ನೀವು, ಬ್ಯಾಕ್ ನೆಕ್ ನಾನು ತೋರಿಸಿದೆ ಅಲ್ವಾ, ತುಂಬಾ ಚೆನ್ನಾಗಿತ್ತು ಡಿಸೈನ್. ಆಕ್ಚುಲಿ ತೋರಿಸ್ದೆ ಅಲ್ವಾ, ತುಂಬಾ ಗ್ರ್ಯಾಂಡ್ ಆಗಿ ಬಂದಿದೆ ನೋಡಿ. ಇನ್ನೊಂದ್ಸತಿ ತೋರಿಸ್ತಾ ಇದೀನಿ ಗ್ರ್ಯಾಂಡ್ ಆಗಿ ಬಂದಿರೋದು ನೋಡಿ. ಸೊ ಇವಾಗ ಬ್ಯಾಕ್ ನೆಕ್ ಆಗಿದೆ, ಫ್ರಂಟ್ ನೆಕ್ ಆಗಿದೆ. ಇವಾಗ ನೆಕ್ಸ್ಟ್ ಸ್ಲೀವ್ಸ್ ರನ್ ಆಗ್ತಾ ಇದೆ. ಸೊ ಒಂದ್ ಕಲರ್ ನೋಡಿ, ಇದು ಕಾಪರ್ ಕಲರ್ ಇಂದ ಆಗಿದೆ. ನೆಕ್ಸ್ಟ್ ಫ್ಲವರ್ ಗೆ ಅದು ತಗೊಂಡೋಗಿದೆ. ಇನ್ನ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಆಮೇಲೆ. ಇಬ್ರು ಮಕ್ಳು, ಅವ್ರ ದೊಡ್ಡವಳ ಹೆಸರು ಲೇಖನ, ಚಿಕ್ಕವನ ಹೆಸರು ಶುಚಿತ್ ಅಲಿಯಾಸ್ ಅಪ್ಪು. ಅಪ್ಪು ನೀವೇನ ಅಪ್ಪು? ಯಾರು ಲೇಖನ ಯಾರು ನೋಡಿ, ಅವ್ನ್ ಬೌಲ್ ಬರ್ಬಾರ್ದಂತೆ ಬಾಗಿಲು ಹೊತ್ತಾನೆ. ಸೊ ಬೇಸಿಗೆ ರಜಾ ಅಂತೂ ಹೆಂಗ್ ಆಗ್ಬಿಟ್ಟಿದೆ ಅಂದ್ರೆ ಮಕ್ಳನ್ ಸಂಭಾಳಿಸೋದು, ಇವಳನ್ ಸಂಭಾಳಿಸೋದಲ್ಲ, ಅವಳಿಗಂತೂ ಹೋಮ್ ವರ್ಕ್ ಮಾಡು ಅಂತ ಹೇಳಿ 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 ಸಾಕಾಗಿ ಹೋಗ್ಬಿಟ್ಟಿದೆ ನಮ್ಗಂತೂ. ಒಂದು ಚೂರು ಒಂದ್ ಅಕ್ಷರನು ಹೋಮ್ ವರ್ಕ್ ಬರ್ದಿಲ್ಲ ಅವಳು. ಟಿವಿ ಬಿಟ್ರೆ ಅವ್ರ ತಮ್ಮನ ಜೊತೆ ಆಟ ಆಡ್ತಾಳೆ, ಇಲ್ಲ ಸೈಕಲ್ ತುಳಿಯಕ್ ಹೋಗ್ತಾಳೆ. ಅಲ್ಲ ಲೇಖನ, ಹೋಮ್ ವರ್ಕ್ ಬರೆಯಲ್ವಾ ನೀನು? ಹೋಗು, ಅದೇ ತಿಂಕೆ ಸ್ಕೂಲಲ್ಲಿ, ನಂಗೆ ಗೊತ್ತು. ಏ ಅಪ್ಪು, ಅಪ್ಪು ನೀವೇನ ಅಪ್ಪು? ತೋರಿಸ್ತಾ ಇದೆ, ಅದು ಥ್ರೆಡ್ ಚೇಂಜ್ ಮಾಡಿ ಅಂತ ತೋರಿಸುತ್ತೆ. ತೋರಿಸ್ತೀನಿ ನೋಡಿ ಒಂದ್ಸತಿ. ನೋಡಿ ಇಲ್ಲಿ ತೋರಿಸ್ತಾ ಇದೆ ರೈಸ್ ಪ್ರೆಷರ್ ಫುಟ್ ಅಂತ ತೋರಿಸ್ತಾ ಇದೆ. ಸೊ ನೆಕ್ಸ್ಟ್ ನಾವು ಥ್ರೆಡ್ ಚೇಂಜ್ ಮಾಡ್ಬೇಕು ಅಂತ ಅರ್ಥ. ಅಲ್ಲಿಗೆ ಥ್ರೆಡ್ ಚೇಂಜ್ ಮಾಡಿದ್ರೆ ಅದು ನೆಕ್ಸ್ಟ್ ಈ ಡಿಸೈನ್ ಅದು ತಗೊಳುತ್ತೆ. ನಾವ್ ಇದಕ್ಕೆ ಕಾಪರ್, ನೆಕ್ಸ್ಟ್ ನಾನು ಮೆಂತ್ಯ ಕಲರ್ ಸೀರೆ ಇರೋದ್ರಿಂದ ಮೆಂತ್ಯ ಕಲರ್ನ ನಾನು ಥ್ರೆಡ್ ಹಾಕ್ತೀನಿ. ಸೊ ಕಸ್ಟಮರು ನಿನ್ನೆ ಬೆಳಗ್ಗೆ ಮೂರ್ ಸೀರೆದು ಬ್ಲೌಸ್ ಕೊಟ್ಟೋಗಿದ್ರು ನಮ್ಮ ಹತ್ರ, ಇದನ್ನ ಮಾಡ್ಕೊಡಿ ಅಂತ ಅಂದ್ಬಿಟ್ಟು. ಬಟ್ ಇದು 2ನೇ ಬ್ಲೌಸ್ ಇವತ್ತು ನೈಟ್ ಮಾಡ್ತಾ ಇರೋದು. ನಿನ್ನೆ ಬೆಳಗ್ಗೆ ಕೊಟ್ಟಿದ್ದಕ್ಕೆ ಇವತ್ತು ನೈಟ್ ಮಾಡ್ತಾ ಇದೀವಿ. ಏನಕ್ಕೆ ಅಂದ್ರೆ ಮೊದಲನೇ ಬ್ಲೌಸ್ ಇಂದು ತುಂಬಾ ಟೈಮ್ ಹಿಡಿದ್ಬಿಡ್ತು. ಯಾಕೆ ಅಂತ ಅಂದ್ರೆ ನೋಡಿ, ಇದು ಕಾಪರ್ ಥ್ರೆಡ್ ಇದೆ ಅಲ್ವಾ, ಇದು ಈ ತರ ಜರಿ ಥ್ರೆಡ್ಗಳಿದಾವಲ್ಲ. ಸೊ ಇದನ್ನ ಹಾಕಿದ್ವಿ ನಾವು. ಆಕ್ಚುಲಿ ಇದಂತೂ ತುಂಬಾ ಕಟ್ ಆಗೋದು ಮಿಷಿನ್ ಎಂಬ್ರಾಯ್ಡ್ರಿಗೆ. ಅದ್ ಏನ್ಕ್ ಆ ತರ ಆಗ್ತಿತ್ತು ಅಂತಾನೆ ಗೊತ್ತಾಗ್ತಾ ಇರ್ಲಿಲ್ಲ. ಎಲ್ಲಾ ತರನು ಟ್ರೈ ಮಾಡ್ಬಿಟ್ವಿ, ಎಲ್ಲಾ ತರನು ಹಾಕಿ ಏನೇನೋ ಸರ್ಕಸ್ ಮಾಡ್ಬಿಟ್ವಿ. ಬಟ್ ಏನಂದ್ರೆ ಏನು ಇದು ತರ ಜರಿ ಥ್ರೆಡ್ ಒಂಥರ ಯಾಕಪ್ಪ ಹಾಕ್ಬಿಟ್ವಿ ನಾವು ಅಂತ ಅನ್ನಿಸ್ಬಿಡ್ತು. ನಿನ್ನೆ ಮಧ್ಯಾಹ್ನ ನಾವು ಹತ್ತತ್ರ 3:30 ಐ ಥಿಂಕ್ 3:30 4 o'clock ಹಂಗೆ ನಾವು ಆ ಬ್ಲೌಸ್ ನ ಮಾಡಕ್ ಶುರು ಮಾಡಿದ್ದು. ಅದ್ರದಂತೂ ನಾನು ವಿಡಿಯೋ ಮಾಡಿಲ್ಲ, ಯಾಕಂದ್ರೆ ತುಂಬಾ ರೋಸ್ಬಿಟ್ಟಿದೆ ಅದು. ಸೊ ಅದಕ್ಕೆ ನಾನು ಅದ್ರದ್ದು ವಿಡಿಯೋ ಮಾಡಿಲ್ಲ. 3:30 ಅರೌಂಡ್ 4 o'clock ಅಷ್ಟೊತ್ತಿಗೆ ನಾವು ಅದನ್ನ ಸ್ಟಾರ್ಟ್ ಮಾಡಿದ್ದು. ಮಧ್ಯರಾತ್ರಿ 3 o'clock ವರ್ಗು ಒಂದ್ ಬ್ಯಾಕ್ ನೆಕ್, ಫ್ರಂಟ್ ನೆಕ್ ಮತ್ತೆ ಒಂದ್ ಸೈಡ್ ಸ್ಲೀವ್ಸ್ ಮಾತ್ರ ಮುಗಿಸಿದೀವಿ. ಬಿಕಾಸ್ ಆಫ್ ದಿಸ್ ಕಾಪರ್, ಅಂದ್ರೆ ಈ ಕಾಪರ್ ಥ್ರೆಡ್ ಇಂದ. ಸೊ ದಯವಿಟ್ಟು ಯಾರಾದ್ರೂ ಮಿಷಿನ್ ಎಂಬ್ರಾಯ್ಡ್ರಿ ಮಾಡೋರು ಈ ತರ ಜರಿ ಥ್ರೆಡ್ಸ್ ನ ಮಿಷಿನ್ ಎಂಬ್ರಾಯ್ಡ್ರಿಗೆ ಹಾಕ್ಬೇಡಿ. ಒಂದೊಂದ್ ಇಂಚಿಗೂ ಎಷ್ಟು ಕಟ್ ಆಗ್ತಿತ್ತು ಅಂದ್ರೆ ಒಂದೊಂದ್ ಇಂಚಿಗೂ 3-4 ಸತಿ ಕಟ್ ಆಗ್ತಿತ್ತು. ತುಂಬಾ ರೋಸ್ಬಿಟ್ಟಿದೆ ಆ ಮಿಷಿನ್ದು. ಇಲ್ಲಿ ನೋಡಿ, ಇದು ಈ ತರ ಥ್ರೆಡ್ ಹೋಗ್ತಾ ಇದೆ.
ಸೊ ಇಲ್ಲಿ 700 SPM ಅಂದ್ರೆ 700 ಸ್ಟಿಚಸ್ ಪರ್ ಮಿನಿಟ್. ಬಟ್ ನಾವು ಆ ಬ್ಲೌಸ್ ಗೆ ನಾವು ಕೊಟ್ಟಿದ್ದು 400 ಸ್ಟಿಚಸ್ ಪರ್ ಮಿನಿಟ್. ಅಷ್ಟು ತುಂಬಾ ಸ್ಲೋ ಆಗಿ ಕೊಟ್ಟಿದ್ವಿ ನಾವು ಅದನ್ನ. ತುಂಬಾ ಸ್ಲೋ ಆಗಿ ಕೊಟ್ಟು ತುಂಬಾ ಸ್ಲೋ ಆಗಿ ನಾವು ಮಾಡಿದ್ವಿ ಅದನ್ನ. ತುಂಬಾ ಸ್ಲೋ ಆಗಿ ಕೊಟ್ಟು ತುಂಬಾ ನಿಧಾನಕ್ ಮಾಡಿದೀವಿ ಅಂದ್ರೆ ನಿಜವಾಗ್ಲೂ ಆ ತರ ನಾವು ಇನ್ಮೇಲೆ ಈ ತರ ವೆರಿ ಥ್ರೆಡ್ ನಿಜವಾಗ್ಲೂ ಹಾಕೋದಿಲ್ಲ. ಕ್ವಾಲಿಟಿ ಪ್ರಾಬ್ಲಮ್, ಮಿಷಿನ್ ಅಂತೂ ಪ್ರಾಬ್ಲಮ್ ಇಲ್ಲ, ಓಕೆನಾ. ಸೊ ಮಿಷಿನ್ ಪ್ರಾಬ್ಲಮ್ ಇದ್ರೆ ಈ ತರ ಥ್ರೆಡ್ಸ್ ಹೋಗೋದಿಲ್ಲ ಅಲ್ಲಿಗೆ. ಸೊ ಈ ತರ ಥ್ರೆಡ್ ಸಹ ಕಟ್ ಆಗ್ಬಿಡುತ್ತೆ. ಸೊ ಮಿಷಿನ್ ಅಂತೂ ಪ್ರಾಬ್ಲಮ್ ಇಲ್ಲ. ಸೊ ನಮಗೆ ಪ್ರಾಬ್ಲಮ್ ಆಗಿದೆ ಈ ತರ ಥ್ರೆಡ್ಸ್. ದಯವಿಟ್ಟು ಈ ತರ ಥ್ರೆಡ್ ನ ಯಾರು ಯೂಸ್ ಮಾಡಬೇಡಿ ಅಷ್ಟೇನೆ ಕೇಳ್ಕೊಡೋದು. ಯಾರು ಮಿಷಿನ್ ಎಂಬ್ರಾಯ್ಡ್ರಿ ಮಾಡೋರು ದಯವಿಟ್ಟು ಈ ಥ್ರೆಡ್ ನ ಯೂಸ್ ಮಾಡಬೇಡಿ ಅಷ್ಟೇನೆ. ತುಂಬಾ ಟೈಮ್ ಹಿಡಿಯುತ್ತೆ. ಬಟ್ ಅವರು ಮಾಡೋರು ಅದ್ ಹೆಂಗೆ ಕೆಲವ್ರಿಗೆ ಅಡ್ಜಸ್ಟ್ ಆಗ್ಬಿಟ್ಟಿರುತ್ತೆ. ಈ ತರ ಆಗಿ ಅದೇನೋ ಒಂದು ನ್ಯಾಕ್ ಮೇಲೆ ಅವ್ರು ಮಾಡ್ತಾರೆ. ಬಟ್ ನಮ್ಗಂತೂ ಇದು ಅಡ್ಜಸ್ಟ್ ಆಗ್ಲಿಲ್ಲ. ಸೊ ಇನ್ಮೇಲೆ ಇದನ್ನ ಮಾಡೋದೇ ಬೇಡಪ್ಪ ಅಂತ ಅಂದ್ಬಿಟ್ಟು ಅನ್ಕೊಂಡಿದೀವಿ. ಎಲ್ಲಿಂದ ತಂದ್ವು ಅದೇ ಅಂಗಡಿಗೆ ವಾಪಸ್ ಕೊಟ್ಬಿಟ್ಟು ನಮಗ್ ದುಡ್ಡು ಬೇಡ ಏನೋ ಬೇಡ, ಬೇಕಾದ್ರೆ ಹಂಗೆ ಫ್ರೀಯಾಗಿ ಅವ್ರಿಗೆ ವಾಪಸ್ ಕೊಟ್ಬಿಟ್ಟು ಬಂದ್ಬಿಡೋಣ ಅಂತ ನಾವ್ ಅಷ್ಟು ಒಂಥರ ಮನ್ಸಿಗೆ ಬೇಜಾರಾಗಿ ಹೋಗ್ಬಿಡುತ್ತೆ ನಿಜವಾಗ್ಲು. ನೋಡಿ ಅದು ಬ್ಲೌಸ್ ಇಲ್ಲೇ ಇದೆ, ತೋರಿಸ್ತೀನಿ. ಸೊ ನೋಡಿ ಇದೇ ಬ್ಲೌಸ್. ಅದು ಡಿಸೈನ್ ಏನೋ ತುಂಬಾ ಚೆನ್ನಾಗಿ ಬಂದಿದೆ. ಡಿಸೈನು ಅದ್ರದ್ದು ಚೆನ್ನಾಗಿದೆ ಆಕ್ಚುಲಿ. ನೋಡಿ ಇದು ಸ್ಲೀವ್ಸ್, ಇದು ನೋಡಿ ಇದು ಬ್ಯಾಕ್, ಇದು ಬ್ಯಾಕ್ ನೆಕ್. ಇದ್ರದ್ದಂತೂ ವಿಡಿಯೋ ಮಾಡ್ತಿದ್ದವಳು ಯಾವಾಗ ಆತರ ಆಗೋಕ್ ಶುರುವಾಯ್ತು, ನಾನಂತೂ ವಿಡಿಯೋ ಮಾಡದೇ ನಿಲ್ಲಿಸ್ಬಿಟ್ಟೆ. ಸೊ ಇದು ಬ್ಯಾಕ್ ನೆಕ್, ಇದು ಫ್ರಂಟ್ ಪಾರ್ಟ್, ಫ್ರಂಟ್ ನೆಕ್. ಸೊ ಇದೆ ನೋಡಿ, ಇಲ್ಲಿ ಮಧ್ಯದಲ್ಲಿ ಇಲ್ಲಿ ಪಾಪರ್ ಹಾಕಿದೀನಿ ನೋಡಿ ಇಲ್ಲಿ ಇದು. ಆಮೇಲೆ ಇಲ್ಲಿ ಸ್ಲೀವ್ಸ್ ಅಲ್ಲೂ ಹಾಕಿದೀನಿ ನೋಡಿ. ಸ್ಲೀವ್ಸ್ ಅಲ್ಲಿ ತುಂಬಾ ಕಾಪರ್ ಬಂದಿದೆ ಆಕ್ಚುಲಿ. ಸೊ ನೋಡಿ ಬರೇ ಇದೊಂದ್ ಲೈನು, ಇದು ಈ ಲೈನು ಇಲ್ಲಿ ಸೆಂಟರ್ ಅಲ್ಲಿ ಬುಟ್ಟಾಸ್ ಎಲ್ಲ ಇದಾವಲ್ಲ. ಸೊ ಅದಕ್ಕೆ ಮ್ಯಾಕ್ಸಿಮಮ್ ಅಂದ್ರೆ ಮೋಸ್ಟ್ಲಿ ನಾವು 12 ಇಂದ 13 hours ವರ್ಗು ಈ ಸ್ಲೀವ್ಸ್ ಬರೇ ಬ್ಯಾಕ್ ನೆಕ್, ಫ್ರಂಟ್ ನೆಕ್ ಮತ್ತೆ ಸ್ಲೀವ್ಸ್ ಒಂದ್ ಸೈಡ್ ಸ್ಲೀವ್ಸ್ ಮಾಡೋದಕ್ಕೆ 12 hours ಟೈಮ್ ಹಿಡಿದಿದೆ ಅಂದ್ರೆ ನಂಬ್ತೀರಾ ನೀವು ಲೆಕ್ಕ ಹಾಕಿ. ಸೊ ಬರೇ ಇದೇನು ಜರಿ ಥ್ರೆಡ್ ಇದೆಯಲ್ಲ, ಕಾಪರ್ದು ಜರಿ ಥ್ರೆಡ್ ತುಂಬಾ ಪ್ರಾಬ್ಲಮ್ ಕೊಟ್ಬಿಟ್ಟು ನೆಕ್ಸ್ಟ್ ಟೈಮ್ ಇಂದ ನಾನಂತೂ ಯೂಸ್ ಮಾಡೋದಿಲ್ಲ ಇದನ್ನ. ಸೊ ಯಾರಿಗಾರು ಆತರ ಪ್ರಾಬ್ಲಮ್ಸ್ ಇದ್ರೆ ದಯವಿಟ್ಟು ಯೂಸ್ ಮಾಡಬೇಡಿ. ಇದೇ ಬ್ಲೌಸ್ ಅದು. ನೋಡೋಣ ಇವತ್ತು ಇದು ಆಗ್ತಾ ಇದೆ. ಇದನ್ನ ಮತ್ತೆ ಇದನ್ನ ಇವಾಗ ಅವ್ರಿಗೆ ಕೊಟ್ಬಿಟ್ಟು ಬರ್ಬೇಕು. ಇವಾಗ ಬರಕ್ ಹೇಳಿದೀವಿ, ಇನ್ನೊಂದು 1/2 hour ಬಿಟ್ಟು ಅವರು ಬರ್ತಾರೆ. ಅಷ್ಟೊತ್ತಿಗೆ ಇದು ಮುಗ್ದೋಗುತ್ತೆ. ಇದು ಮುಗಿದ್ರೆ ಇದೆರಡನ್ನು ಕಟ್ ಕಳ್ಸಿ ನಾಳೆ ಇನ್ನೊಂದಿದೆ ಅವ್ರದ್ದು. ಸೊ ಇಲ್ಲಿದೆ ನೋಡಿ, ಇದು ಅವ್ರದೇನೆ. ಇದನ್ನ ನಾಳೆ ಸಾಯಂಕಾಲ ಕೊಡ್ತೀನಿ ಅಂತ ಹೇಳಿದೀನಿ. ಸೊ ಇದು ಫುಲ್ ಫಿನಿಶ್ ಆದ್ಮೇಲೆ ನಿಮ್ಗೆ ಕಂಟಿನ್ಯೂ ಮಾಡ್ತೀನಿ ನಾನು. ಸೊ ಫ್ರೆಂಡ್ಸ್ ನೋಡಿ, ಇದು ಸ್ಲೀವ್ಸ್ ಆಕ್ಚುಲಿ ಚೆನ್ನಾಗಿ ಬಂದಿದೆ ಅಲ್ಲ, ನನಗಂತೂ ತುಂಬಾ ಇಷ್ಟ ಆಯ್ತು. ಇದು ಎರಡನೇ ಬ್ಲೌಸ್ ಮುಗೀತಾ ಇದೆ, ಇನ್ನೊಂದು 10 ನಿಮಿಷದಲ್ಲಿ ಮುಗಿಯುತ್ತೆ. ಓಕೆನಾ ನೋಡಿ. ಇದಾದ್ಮೇಲೆ 3ನೇ ಬ್ಲೌಸ್ಗೆ ರೆಡಿ ಮಾಡಿ ಇಟ್ಟಿದೀನಿ ಈಗ. ನೋಡಿ ಇದು ಫ್ರಂಟ್ ಹಾಕಿ ಇಟ್ಟಿದೀನಿ. ಬ್ಯಾಕ್ ಪಾರ್ಟ್ ಎಲ್ಲ ಬ್ಯಾಕ್ ಪಾರ್ಟ್ ಡಿಸೈನ್ಗೆ ರೆಡಿ ಮಾಡಿ ಇಟ್ಟಿದೀನಿ. ಸ್ಲೀವ್ಸ್ಗೆ ಈ ಕಡೆ ಹಾಕೋಬೇಕು. ಸೊ ಇಲ್ಲೊಂಚೂರು ಐರನ್ ಪ್ರಾಬ್ಲಮ್ ಇರೋದ್ರಿಂದ ನೋಡಿ ಈ ತರ ಇದೆ. ಅದಕ್ಕೋಸ್ಕರ ಐರನ್ ಮಾಡಿ ಇದು ಸ್ಲೀವ್ಸ್ ಮಾರ್ಕ್ ಮಾಡ್ಕೋಬೇಕು. ಇಲ್ಲ ಅಂದ್ರೆ ಸ್ಲೀವ್ಸ್ ಕರೆಕ್ಟ್ ಆಗಿ ಕೂರಲ್ಲ ಅದು. ಈ ಬ್ಲೌಸ್ ನ ನಾಳೆ ಬೆಳಗ್ಗೆ ಎದ್ದು ಮಾಡಬೇಕು. ಯಾಕೆ ಅಂತ ಅಂದ್ರೆ ನಿಮ್ಗೆ ಗೊತ್ತು, ನಿನ್ನೆ ನಾವು ಹತ್ತತ್ರ 2:30-3 ಗಂಟೆವರೆಗೂ ಎದ್ದಿದ್ವಿ. ಯಾಕೆಂದ್ರೆ ಅದೊಂದೇ ಒಂದು ಬ್ಲೌಸ್ಗೋಸ್ಕರ 2:30-3 ಗಂಟೆವರೆಗೂ ಎದ್ದಿದ್ವಿ. ಅದಕ್ಕೋಸ್ಕರ ಇವತ್ ನೈಟ್ ಆದ್ರೂ ಸ್ವಲ್ಪ ನಿದ್ದೆ ಮಾಡೋಣ ಅಂತ ಅಂದ್ಬಿಟ್ಟು ಇದನ್ನ ಮಾರ್ಕ್ ಮಾಡಿ ಇಟ್ಟಿದೀನಿ. ನಾಳೆ ಬೆಳಗ್ಗೆ 6 ಗಂಟೆ 6:30 ಅಷ್ಟೊತ್ತಿಗೆದ್ದು ಇದನ್ನ ಮಾಡಕ್ ಹಾಕಿದ್ರೆ ವಿತಿನ್ ಒಂದು 2.5-3 hours ಒಳಗೆ ಈ ಬ್ಲೌಸ್ ಡಿಸೈನ್ ಎಲ್ಲ ಮುಗಿಯುತ್ತೆ. ಈ ಬ್ಲೌಸ್ ಡಿಸೈನ್ ನಾಳೆ ನಿಮಗೆ ಅದನ್ನ ತೋರಿಸ್ತೀನಿ, ಓಕೆನಾ. ಇದ್ರದ್ದು ತುಂಬಾ ಚೆನ್ನಾಗಿದೆ ಡಿಸೈನ್ ಆಕ್ಚುಲಿ. ಸೊ ಇದಾದ್ಮೇಲೆ ಇದನ್ನೆಲ್ಲ ನೋಡಿದ್ರೆ ಅಲ್ವಾ, ಇದು ಏನಾದ್ರು ನಿಮ್ಗೆ ಡಿಸೈನ್ ಬೇಕು ಅಂತ ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ. ನೋಡಿ ಇದು ಫ್ರಂಟ್ ಪಾರ್ಟ್, ಇದು ಬ್ಯಾಕ್ ಪಾರ್ಟ್. ಇಲ್ಲಿ ಬುಟ್ಟ ಎಂತಕ್ ಹಾಕೋದು ಅಂತ ಕೆಲವ್ರಿಗೆ ಗೊತ್ತಿರಲ್ಲ. ಹಿಂದಗಡೆ ಡೋರಿ ಅಂತ ಬರುತ್ತೆ, ಮೀನ್ಸ್
ಈ ಬ್ಲೌಸ್ಗೆ ಫಿಟ್ಟಿಂಗ್ ಗೋಸ್ಕರ ಒಂದು ದಾರ ಕಟ್ಟಿದ್ದಾರೆ, ಮೀನ್ಸ್ ಒಂದು ಟ್ಯಾಗ್ ಕಟ್ಟಿದ್ದಾರೆ, ಗೊತ್ತಿರ್ಬೇಕು ಎಲ್ಲಾರ್ಗು. ಸೊ ಆ ಡೋರಿಗೆ ಇದನ್ನ ಹಾಕ್ತಾರೆ. ಬೇಕಾದ್ರೆ ಯಾರಾದ್ರೂ ಬ್ಲೌಸ್ ನ ಸ್ವಲ್ಪ ಗ್ರ್ಯಾಂಡ್ ಆಗಿ ಬ್ಲೌಸ್ ರೆಡಿ ಮಾಡಿಸಿರ್ತಾರಲ್ಲ, ಸೊ ಅವ್ರ ಹತ್ರ ನೀವು ನೋಡಿ ಬೇಕಾದ್ರೆ ಈ ತರ ಡೌರಿನ ಅವರೇ ರೆಡಿ ಮಾಡಿಸಿ ಹಾಕಿರ್ತಾರೆ ಇದನ್ನ. ಓಕೆನಾ? ಸೊ ಇವತ್ತಿನ ವಿಡಿಯೋ ಕ್ಲೋಸ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ, ಡಿಸೈನ್ ಚೆನ್ನಾಗಿದ್ರೆ ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ, ಮತ್ತೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ನಾಳೆ ಈ ಬ್ಲೌಸಿನ ಡಿಸೈನ್ ನಾಳೆ ನಾನು ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಓಕೆ, ಬಾಯ್. ಎಲ್ಲರಿಗೂ ಶುಭರಾತ್ರಿ.